ಸ್ಟೆಪ್ಸ್ ನ ಫಾಲೋ ಮಾಡಿ ನಿಮ್ದು ಕೂಡ ಅಮೌಂಟ್ ಏನಾದ್ರೂ ರಾಂಗ್ UPI ಗೆ ಹೋದ್ರೆ 100% ಅದು ರಿಫಂಡ್ ಆಗುತ್ತೆ. ಯಾವ್ದಂತ ಹೇಳ್ತೀನಿ. ಅದಕ್ಕೆ ಮೊದಲಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಸೇವ್ ಮಾಡ್ಕೊಂಡ್ಬಿಡಿ. ಆಮೇಲೆ ಹುಡುಕಿದ್ರು ನಿಮ್ಗೆ ಈ ವಿಡಿಯೋ ಸಿಗೋದಿಲ್ಲ. ಬನ್ನಿ ಗೆಳೆಯರೇ, ಶುರು ಮಾಡೋಣ. ಎಲ್ಲಕ್ಕಿಂತ ಮೊದಲು ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಮೊದಲಿಗೆ ನಿಮ್ಮ ಸ್ಕ್ರೀನ್ ಶಾಟ್ ತಗೋಬೇಕು. ಯಾವ್ದು ರಾಂಗ್ UPI ಗೆ ನೀವು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದೀರಾ ಅದ್ರದ್ದು ಒಂದು ಸ್ಕ್ರೀನ್ ಶಾಟ್ ತಗೋಬೇಕು. ಅದು ಸ್ಕ್ರೀನ್ ಶಾಟ್ ವಿತ್ ಟೈಮ್ ಕರೆಕ್ಟ್ ಆಗಿ ಮೆನ್ಷನ್ ಆಗಿರ್ಬೇಕು. ಸ್ಟೆಪ್ 2 ಅಂತ ಹೇಳಿದ್ರೆ, ನೀವು ಬ್ಯಾಂಕ್ ಕಸ್ಟಮರ್ ಕೇರ್ಗೆ, ನಿಮ್ಮ ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಬೇಕು ಅಥವಾ ನಿಮ್ಮ ನಿಯರೆಸ್ಟ್ ಬ್ರಾಂಚ್ ಗೆ ವಿಸಿಟ್ ಮಾಡಬೇಕು. ಅಲ್ಲಿ ಹೋಗಿದ್ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಮಾಡಬೇಕು ಬ್ಯಾಂಕ್ ಅವರಿಗೆ, ಅಂದ್ರೆ ನಮ್ದು ಬೇರೆ ರಾಂಗ್ UPI ಗೆ ಅಮೌಂಟ್ ಹೋಗಿದೆ ಅಂತ. ಸೊ ಅವರು ನಿಮ್ಮ ಕಂಪ್ಲೇಂಟ್ ಅನ್ನ ತಗೊಂತಾರೆ. ಸ್ಟೆಪ್ 3, ಬ್ಯಾಂಕ್ ಅವರು ಕಂಪ್ಲೇಂಟ್ ತಗೊಂಡಾದ್ಮೇಲೆ ಕೆಲವೊಂದು ಮಾಹಿತಿಯನ್ನ ನಿಮ್ ಕಡೆಯಿಂದ ಕೇಳ್ತಾರೆ. ಅದೇನ್ ಮಾಹಿತಿ ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಇಂದ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೀರಾ, ಯಾವ UPI ಗೆ ಟ್ರಾನ್ಸ್ಫರ್ ಮಾಡಿದೀರಾ, ಮತ್ತೆ ಯಾವ ಟೈಮ್ ಗೆ ಟ್ರಾನ್ಸ್ಫರ್ ಮಾಡಿದೀರಾ, ಈ ತರ ಕೆಲವೊಂದು ಮಾಹಿತಿಯನ್ನ ಬ್ಯಾಂಕ್ ಅವರು ನಿಮ್ಮ ಹತ್ರ ಕೇಳ್ತಾರೆ. ಸೊ ನೀವು ಹೇಳ್ಬೇಕಾಗುತ್ತೆ. ಸ್ಟೆಪ್ 4 ಅಂತ ಹೇಳಿದ್ರೆ, ಡಿಸ್ಪ್ಯೂಟ್ ಕೇಸ್ ಅನ್ನ ಬ್ಯಾಂಕ್ ಅವರು ರೈಸ್ ಮಾಡ್ತಾರೆ. ಅಂದ್ರೆ ಅವರು ಅನದರ್, ಅಂದ್ರೆ ಬೇರೆ ನೀವು ಯಾವ ಅನಧಿಕೃತ ವ್ಯಕ್ತಿಗೆ ಕಳಿಸಿದೀರಾ UPI ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೀರಾ, ಅವರಿಗೆ ಡಿಸ್ಪ್ಯೂಟ್ ಕೇಸ್ ಅನ್ನ ಅವ್ರು ಮೆನ್ಷನ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಮೆಸೇಜ್ ಕಳಿಸ್ತಾರೆ, ನಿಮ್ಗೆ ರಾಂಗ್ ಆಗಿ ಅಮೌಂಟ್ ಬಂದಿದೆ, ಸೊ ಅದು ರಿಟರ್ನ್ ಮಾಡಿ ಅಂತ ಹೇಳಿ. ಸ್ಟೆಪ್ 5 ಬಂದ್ಬಿಟ್ಟು, ಬ್ಯಾಂಕ್ ಅವರು ರಿಸೀವರ್ ಅಕೌಂಟ್ ಅವರಿಗೆ ಕೇಳ್ತಾರೆ, ಅಂದ್ರೆ ಕನ್ಸೆಂಟ್ ಕೇಳ್ತಾರೆ, ಅಂದ್ರೆ ಪರ್ಮಿಷನ್ ಕೇಳ್ತಾರೆ, ನಿಮ್ಗೆ ರಾಂಗ್ ಆಗಿ ಅಮೌಂಟ್ ಬಂದಿದೆ, ಸೊ ಅದು ರಿಫಂಡ್ ಮಾಡಿ ಅಂತ ಹೇಳಿ ಮೆಸೇಜ್ ಕಳಿಸ್ತಾರೆ. ಸ್ಟೆಪ್ 6 ಬಂದ್ಬಿಟ್ಟು, ಬ್ಯಾಂಕ್ ಕಡೆಯಿಂದ ಅವರು ಮೆಸೇಜ್ ಕಳಿಸ್ತಾರೆ. ಯಾರು ನಿಮ್ಗೆ ನೀವು ಯಾರಿಗೆ ಅಮೌಂಟ್ ಕಳಿಸಿದ್ರೆ ಅವ್ರಿಗೆ ಮೆಸೇಜ್ ಕಳಿಸ್ತಾರೆ. ಅದು ಅವರು ಅಲೋ ಕೊಡ್ಬೇಕು. ಅಲೋ ಕೊಟ್ರೆ ಅದು ರಿಫಂಡ್ ಆಗುತ್ತೆ. ಸ್ಟೆಪ್ 7 ಬಂದ್ಬಿಟ್ಟು, ಬ್ಯಾಂಕ್ ಕಡೆಯಿಂದ ಕಸ್ಟಮರ್ ಕೇರ್ಗೆ ಕಾಲ್ ಕೂಡ ಮಾಡಿದ್ದಾರೆ ಅವರು, ಮತ್ತೆ ಅವರು ರೆಸ್ಪಾನ್ಸ್ ಕೂಡ ಮಾಡಿಲ್ಲ, ಮೆಸೇಜ್ ಕೂಡ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದ್ರು. ನೀವು ಭಯ ಪಡಬೇಕಾಗಿಲ್ಲ. RBI ಗೈಡ್ಲೈನ್ಸ್ ಪ್ರಕಾರ ಅವರು ವಿಚಾರಣೆಯನ್ನು ಮಾಡ್ತಾರೆ. 100% ಆಗಿ ನಿಮ್ಮ ಅಮೌಂಟ್ ಅನ್ನ ರಿಫಂಡ್ ಆಗುವ ಚಾನ್ಸಸ್ 100% ಇರುತ್ತೆ. ಸೊ ಈ ತರದ ಡೈಲಿ ಕಾಂಟೆಂಟ್ ಗಾಗಿ ನಮ್ಮ ಪೇಜ್ ಅನ್ನು ದಯವಿಟ್ಟು ಫಾಲೋ ಮಾಡಿ, ಮತ್ತೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.